ದೇವರ ಆಶೀರ್ವಾದ ಸಿಗೋದಿಕ್ಕೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಸಪ್ತಮಿ ಶ್ರೀಮಂತು ಮದುವೆಗೆ ಆ ದೇವರ ಆಶೀರ್ವಾದ ಸಿಕ್ಕಿದಾಯ್ತು. ಈ ಸವಾಲಲ್ಲಿ ನೀನು ಸೋತಿದ್ದು ಆಯ್ತು. ಬರೀ ಸೋತಿದಲ್ಲ ಮಾವ, ಹೀನಾಯವಾಗಿ ಸೋತಿದ್ದಾರೆ. ದೇವ್ರ ಮುಂದೆನೆ ನಿಂತ್ಕೊಂಡು ದೇವ್ರ ಆಶೀರ್ವಾದ ಸಿಗುತ್ತಾ ಅಂತ ಸವಾಲ್ ಹಾಕೋ ನಿಮಗೆ ಆ ದೇವ್ರು ನಿಮ್ ಮಗಳ ಕೈಯಿಂದನೇ ಸೋಲೋ ತರ ಮಾಡಿದಾನೆ. ಆ ದೇವ್ರು ಒಳ್ಳೆಯವ್ರ ಕಡೆನೆ ಇರ್ತಾನೆ ಅಂತ ಮತ್ತೆ ಪ್ರೂವ್ ಆಯ್ತು. ಅರ್ಚಕ್ರೆ, ನಮ್ದೇ ಮೊದಲನೇ ಪೂಜೆ ಆಗ್ಬೇಕು ಅಂತ ದೇವ್ರ ನಿರ್ಣಯ ಮಾಡಾಯ್ತು. ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಅದ್ದೂರಿಯಾಗಿ ಪೂಜೆ ಮಾಡಿ. ಸರಿನಮ್ಮ. ವೆಂಕಟು, ಇವ್ರಿನ್ನೂ ಯಾವ ಮುಖ ಇಟ್ಕೊಂಡು ನಿಂತಿದ್ದಾರೋ ನನಗಂತೂ ಗೊತ್ತಿಲ್ಲಪ್ಪ. ನಿಮ್ಗಳ ಖುಷಿ ನೋಡೋದಕ್ಕೆ ಇಲ್ಲಿ ಯಾರೂ ನಿಂತ್ಕೊಂಡಿಲ್ಲ. ಪಪ್ಪ ಬನ್ನಿ ಪಪ್ಪ, ಹೋಗೋಣ. ಈ ದೇವ್ರೇ ನಮ್ಮನ್ ಬೇಡ ಅಂತ ಹೇಳೋದು, ನಾವೇ ಈ ದೇವ್ರನ್ನ ಬೇಡ ಅಂತ ಹೇಳೋಣ. ಬನ್ನಿ ಪಪ್ಪ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವೇದೋಕ್ತ ಮಹಾಮಂಗಲ ನಿರಂಜನಂ ದರ್ಶಯಾಮಿ. ಓಂ ನಂ ಗಣಪತಯೇ ನಮೋ ನಮಃ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಶ್ರೀರಸ್ತು ಶುಭಮಸ್ತು. ಒಳ್ಳೆಯದಾಗ್ಲಿ.